ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಒಂದು ಸಿಂಪಲ್ ಸ್ಲೀವ್ ಪ್ಯಾಟರ್ನನ್ನು ನೋಡ್ತೀರಾ. ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ಲು. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ಸ್ಲೀವಲ್ಲಿ ಉದ್ದುದ್ದ ಲೈನ್ಸ್ ಏನು ನೋಡ್ತಿದ್ದೀರೋ ಅದು ಸ್ಕೇಲ್ ಅಳತೆಗೆ ನಾನು ಈ ರೀತಿ ಡ್ರಾ ಮಾಡ್ಕೊಂಡಿರುವಂಥದ್ದು. ಸ್ಕೇಲು ಎಷ್ಟು ಅಗಲ ಇರುತ್ತೋ ಆ ಒಂದು ಅಗಲಕ್ಕೇ ಈ ಉದ್ದುದ್ದ ಲೈನ್ಸ್ ಬಂದಿದೆ. ಆದರೆ ಪೂರ್ತಿ ಬ್ಲೌಸಿನ ಮಾರ್ಜಿನ್ವರೆಗೂ ನಾನು ಲೈನ್ಗಳನ್ನು ಬರ್ಕೊಂಡಿಲ್ಲ ಫ್ರೆಂಡ್ಸ್. ಒಂದು ಹೈಟು ಒಂದು ಹೆಚ್ಚು ಕಡಿಮೆ ಮಾಡಿದ್ದೀನಿ. ಕೊನೆಯಲ್ಲಿ ವಿಡಿಯೋದು ಕೊನೆಯಲ್ಲಿ ಈ ಒಂದು ಕಂಪ್ಲೀಟ್ ಆಗಿರೋ ಬ್ಲೌಸ್ ಪಿಕ್ಚರನ್ನು ಅಥವಾ ಅದನ್ನು ತೋರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಿರುವಂಥದ್ದು ಅಂತ. ಬಿಗಿನರ್ಸ್ಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಈಸಿಯಾಗಿ ನೀವು ಈ ಪ್ಯಾಟರ್ನ್ ಮಾಡ್ಕೋಬೋದು. ಮತ್ತು ಯಾರಾದರೂ ಫುಲ್ ಬ್ಲೌಸ್ಗೆ ವರ್ಕ್ ಬೇಕು ಅಂತಂದಾಗ ನೀವು ಈ ರೀತಿ ಹಾಕ್ಕೋಬೋದು. ಈಗ ನೋಡಿ, ನಾನು ಬಾರ್ಡರ್ ಇದಾಗಲೇ ಹಾಕಿದ್ದೀನಿ. ಸಿಲ್ವರ್ ಒಂದು ಕಲರ್ದು ಜರಿ ತೊಗೊಂಡು ಎರಡೆಳೆ ಲೈನ್ಗಳನ್ನು ಹಾಕಿದ್ದೀನಿ ಕೆಳಗಡೆ ಬೇಸಲ್ಲಿ. ಉದ್ದುದ್ದ ಲೈನಿಗೆ ಈಗ ನಾನು ಫಸ್ಟ್ ಲೈನು ಇವಾಗ ಹಾಕಿ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಕಂಪ್ಲೀಟಾಗಿ ಸಿಲ್ವರ್ ಜರಿ ಥ್ರೆಡ್ಡೇ ತೊಗೊಂಡಿರುವಂಥದ್ದು. ನೋಡಿ, ಒಂದು ಬೀಡ್ ಕೊಟ್ಟೆ. ಈಗ ಅದಾದಮೇಲೆ ಸುತ್ತಲೂ ಅದಕ್ಕೆ ಬೀಡನ್ನು ಹಾಕ್ತಿದ್ದೀನಿ. ಅಂದರೆ ಉದ್ದುದ್ದ ಲೈನ್ ಹಾಕ್ತಾನೆ ನಾವು ಈ ರೀತಿ ಬುಟ್ಟಾಸನ್ನು ಫಾರ್ಮ್ ಮಾಡಬೇಕು. ಸಿಲ್ವರ್ದು ಬೀಡನ್ನು ತೊಗೊಂಡಿದ್ದೀನಿ. ನಾವು ಬೇಕಾದರೆ ಇಲ್ಲಿ ಮಧ್ಯದಲ್ಲಿ ಕುಂದನ್ ಅಂಟಿಸ್ಬಿಟ್ಟು ಸುತ್ತಲೂ ಬೀಡ್ ಕೊಡ್ಬೋದಾಗಿತ್ತು, ಅಥವಾ ಗೋಲ್ಡ್ದು ಬೀಡ್ ಮಧ್ಯದಲ್ಲಿ ಕೊಟ್ಟು ಸುತ್ತಲೂ ಸಿಲ್ವರ್ದು ಬೀಡ್ ಕೊಡ್ಬೋದಾಗಿತ್ತು, ಅಥವಾ ಅದರ ಸುಮಾರು ಚೇಂಜಸ್ ಮಾಡ್ಬೋದಿತ್ತು ಫ್ರೆಂಡ್ಸ್. ಆದರೆ ಇಲ್ಲಿ ನಾನು ಸಿಲ್ವರ್ದು ಒಂದು ಲೈನ್ ಬರಬೇಕಾಗಿದೆ. ಸೆಕೆಂಡ್ ಲೈನು ನಾನು ಸಿಲ್ಕ್ ಥ್ರೆಡ್ ಕೊಡ್ತಿದ್ದೀನಿ. ಮೂರನೇದು ಲೈನಿಗೆ ನಾನು ಗೋಲ್ಡ್ ಜರಿ ಥ್ರೆಡ್ ತೊಗೊಂಡು ಮಾಡ್ತಿದ್ದೀನಿ. ಮತ್ತು ಪುನಃ ಇದು ರಿಪೀಟ್ ಆಗುತ್ತೆ. ಸಿಲ್ವರ್, ಪಿಂಕು ಮತ್ತು ಗೋಲ್ಡ್, ಸಿಲ್ವರ್, ಪಿಂಕು, ಗೋಲ್ಡ್ ಈ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಲೈನಲ್ಲಿ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಇದೆ. ಈಗ ಮೊದಲನೇ ಲೈನು ಇವಾಗ ಏನು ನೋಡ್ತಿದ್ರು ಇದೇ ರೀತಿ ಹಾಕುವಂಥದ್ದು. ಒಂದು ಫ್ಲವರ್ ಮೋಟಿವಿಂದ ಇನ್ನೊಂದು ಫ್ಲವರ್ಗೆ ಅಟ್ಲೀಸ್ಟ್ 1 ಇಂಚು ಆ ರೀತಿ ಗ್ಯಾಪ್ ಕೊಟ್ಟು ಹಾಕ್ಕೋಬೇಕು. ಅದೆಲ್ಲ ಮಾರ್ಕಿಂಗ್ ಬೇಕಾದರೆ ಮಾಡ್ಕೋಬೋದು, ಅಥವಾ ಸ್ಟಾರ್ಟಿಂಗ್ ಬಿಗಿನರ್ಸಲ್ಲಿ ನಿಮಗೆ ಕಷ್ಟ ಆಗ್ಬೋದು. ಡಿಸ್ಟೆನ್ಸು ರಾಂಗ್ ಆಗುತ್ತೇನೋ, ತುಂಬ ದೂರ ಹೆಚ್ಚು ಕಡಿಮೆ ಕೊಟ್ಬಿಡ್ತಿದ್ದೀವೇನೋ ಅಂತ ಅನ್ನಿಸ್ಬೋದು. ಅದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ, ನೀವು ಒಂದು ಪುಟ್ಟ ಮಾರ್ಕಿಂಗನ್ನು ಮಾಡ್ಕೊಂಬಿಡಿ. ಆವಾಗ ನಿಮಗೆ ಆ ಒಂದು ಮಾರ್ಕ್ ಬಂದಾಗ ಮಧ್ಯದ ಒಂದು ಬೀಡ್ ಕೊಟ್ಟು ಸುತ್ತಲೂ ಈ ರೀತಿ 6 ಬೀಡ್ ಬರೋ ಥರ ಹಾಕ್ಕೋಬೇಕು. ನೋಡಿ, ಇದು ಕೊಟ್ಟಿದ ತಕ್ಷಣ ಮತ್ತೆ ನಾನು ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗ್ತೀನಿ. ಇದಾದಮೇಲೆ ನೆಕ್ಸ್ಟು 2 ಲೈನ್ಗಳನ್ನು ಬಿಟ್ಟು ರಿಪೀಟೆಡ್ ಮಾಡಬೇಕಾಗಿರೋದ್ರಿಂದ ನೆಕ್ಸ್ಟು ನಾನು ತೋರಿಸಿದ್ದೀನಲ್ಲ ಅಲ್ಲಿ 4ನೇ ಲೈನಿಗೆ ಇದೇ ರೀತಿ ರಿಪೀಟ್ ಮಾಡ್ತೀನಿ. ಅಂದರೆ ಕಲರ್ ಸೇಮ್ ಆಗುತ್ತೆ. ಈಗ 2ನೇದು ಮತ್ತು 3ನೇದಕ್ಕೆ ಯಾವ ರೀತಿ ಹಾಕೋದು ಅಂತ ತೋರಿಸಿ. ನೋಡಿ, ಈ ರೀತಿ ಲೈನ್ಗಳನ್ನು ಬರೆದಿದ್ದೀನಿ. ನೋಡಿ, ಪೂರ್ತಿ ಉದ್ದ ಬರೆದಿಲ್ಲ, ಒಂದು ಹೈಟಲ್ಲಿದೆ, ಒಂದು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದೀನಿ. ಯಾವುದು ಸ್ಲೀವಿನ ಒಂದು ಶೋಲ್ಡರ್ ಪೋರ್ಷನ್ ಹತ್ರ ಹೋಗೋ ಲೈನಿಗೆ ಪೂರ್ತಿ ಅಂಟ್ಕೊಂಡು ಈ ಲೈನ್ಗಳನ್ನು ಬರೆದಿಲ್ಲ ಫ್ರೆಂಡ್ಸ್. ಕೊನೆಯಲ್ಲಿ ನೋಡ್ಬೋದು. ಈಗ ಸಿಲ್ಕ್ ಥ್ರೆಡ್ 2 ದಾರ ತೊಗೊಂಡಿದ್ದೀನಿ. ಈಗ ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ 2 ಫ್ಲವರ್ಗಳ ಮಧ್ಯೆ ಈಗ ಆ 2 ಬೀಡು, ಒಂದು ಪಿಂಕ್ ಕಲರ್ ಬೀಡನ್ನೇ ಹಾಕ್ತಿದ್ದೀನಿ. ನೋಡಿ, 2 ಒಟ್ಟಿಗೆ ಕೊಟ್ಟು ಚೈನ್ ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ಈಗ ನೀವು ಗಮನಿಸ್ತಾ ಇದ್ದರೆ ಗೊತ್ತಾಗುತ್ತೆ. ನೋಡಿ, ಆ ಫ್ಲವರ್ ಹತ್ರ ಇವಾಗ ಬಂದಿದ್ದೀನಲ್ಲ, ಅದಕ್ಕೆ ನೇರಕ್ಕೆ ಈಗ ಪುನಃ 2 ಬೀಡನ್ನು ಹಾಕ್ತೀನಿ. ಇದಕ್ಕೆಲ್ಲ ಮಾರ್ಕಿಂಗ್ ತುಂಬ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನೀವು ಜಸ್ಟ್ ಅಂದಾಜಾಗಿ ನೀವು ನೋಡ್ಕೊಳ್ತಾ ಪಕ್ಕದ ಲೈನು ಆ ಕಡೆ ಈ ಕಡೆ ಲೈನ್ ನೋಡಿಕೊಂಡೇ ಮಾಡ್ಕೋಬೋದು. ಈಗ ಮತ್ತೆ 2 ಬೀಡನ್ನು ಕೊಡುವಂಥದ್ದು. ಆಗಲೇ ಹೇಳಿದಂತೆ ಸಿಲ್ವರ್ ಲೈನಲ್ಲಿ ಸಿಲ್ವರ್ ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ಸಿಲ್ಕ್ ಥ್ರೆಡ್ಡು ಪಿಂಕ್ ಕಲರ್ ಥ್ರೆಡ್ಗೆ ಪಿಂಕ್ ಕಲರ್ ಬೀಡನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು 3rd ಲೈನ್ ಒಂದು ಬರುತ್ತೆ ಗೋಲ್ಡ್, ಅದಕ್ಕೆ ಗೋಲ್ಡ್ ಜರಿಯನ್ನು ಯೂಸ್ ಮಾಡಿ ಗೋಲ್ಡ್ ಕಲರ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಸುಲಭ ಇದೆ ಅಲ್ವಾ ಫ್ರೆಂಡ್ಸ್. ಆರಾಮಾಗಿ ಬಿಗಿನರ್ಸ್ ಮಾಡ್ಬೋದು. ಫುಲ್ ಸ್ಲೀವ್ ವರ್ಕ್ ಬೇಕು ಅಂದರೆ ಈ ರೀತಿ ಪ್ಲ್ಯಾನ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನೋಡಿ, ಆಲ್ಮೋಸ್ಟ್ ನಮ್ಮದು ನೋಡ್ತಿದ್ದೀರಲ್ಲ ಹೈಟು, ಈಗ ಗೊತ್ತಾಗುತ್ತೆ ನಿಮಗೆ. ಒಂದು ಹೈಟಲ್ಲಿದೆ, ಪಿಂಕ್ ಕಲರ್ ನೋಡಿ ಕಡಿಮೆ ಇದೆ. ಈಗ ಹಾಕ್ತಿರೋ ಗೋಲ್ಡು ಅದು ಸ್ವಲ್ಪ ಎತ್ತರಗಳನ್ನು ನಾನು ಹೆಚ್ಚು ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ತಿರೋದಿಲ್ಲಿ. ಬಾರ್ಡರಿಂದ ಸ್ಟಾರ್ಟ್ ಆಗೋದು ಸೇಮ್ ಇರುತ್ತೆ, ಬಟ್ ತುದಿ ಮಾತ್ರ ಕಮ್ಮಿ ಮಾಡಿದ್ದೀನಿ, ಒಂದು ಹೆಚ್ಚಿಗೆ ಹಾಕಿದ್ದೀನಿ. ಈ ರೀತಿ ಸೇಮ್ ಮೆಥಡ್ ನಾವು ಯಾವ ರೀತಿ ಸಿಲ್ವರ್ ಲೈನಲ್ಲೇ ಹಾಕುವಾಗ ಬೀಡ್ಸನ್ನು ಹಾಕಿದ್ನೋ ಅದೇ ರೀತಿ ಗೋಲ್ಡ್ ಜರಿ ತೊಗೊಂಡು ಕೂಡ ಇಲ್ಲಿ ನಾನು ಅದನ್ನೇ ಮುಂದುವರಿಸ್ತಾ ಇದ್ದೀನಿ.
ಇಲ್ಲಿ ಯಾಕೆ ಈ ರೀತಿ 3 ಕಲರ್ ಕಾಂಬಿನೇಷನ್ ಯೂಸ್ ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ತಿರ್ಬೋದು ನೋಡಿ, ಬ್ಲೌಸು ಬಾರ್ಡರಲ್ಲಿ ಒಂಥರ ಗೋಲ್ಡಿಶ್ ಇದೆ, ಮತ್ತು ಮಧ್ಯದಲ್ಲಿ ಈಗ ನಾನು ಹಾಕ್ತಿರೋ ಜಾಗದಲ್ಲಿ ನೋಡಿ ಸಿಲ್ವರ್ ಕಲರ್ ಬಂದಿದೆ. ಅದಕ್ಕೂ ಮೇಲೆ ಆ ಬಾರ್ಡರ್ ಆದಮೇಲೆ ಮೇಲ್ಗಡೆ ಬ್ಲೌಸು ಬಂದು ಪಿಂಕ್ ಕಲರ್ ಶೇಡ್ ಇದೆ. 3 ಬಣ್ಣಗಳು ಇರೋದ್ರಿಂದನೇ ಈ ಬ್ಲೌಸಿಗೆ ನಾನು ಈ ರೀತಿ 3 ಕಲರ್ ಕಾಂಬಿನೇಷನ್ ಹಾಕ್ತಿರೋದು. ಇದು ಯಾವ ಬ್ಲೌಸಿಗೆ ಈ ಒಂದು ಸ್ಲೀವ್ ಪ್ಯಾಟ್ರನ್ ಅಂತಂದರೆ, ಇದಾಗಲೇ ಬರ್ಡ್ ಡಿಸೈನ್ ಮಾಡಿರೋದು ನಾನು ವಿಡಿಯೋ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ವೋ ಒಮ್ಮೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದು ಬಂದು ನಾನು ಬ್ಯಾಕ್ ನೆಕ್ಗೆ ಹಾಕಿದ್ದೆ ಬರ್ಡ್. ಈಗ ಸ್ಲೀವ್ ಪೋರ್ಷನ್ಗೆ ಈ ರೀತಿ ಸಿಂಪಲಾಗಿ ಕೇಳಿದರು, ಹಾಗಾಗಿ ಈ ಸಿಂಪಲ್ ಪ್ಯಾಟ್ರನ್ನು ಅದು ಬಿಗಿನರ್ಸ್ ನಿಜವಾಗ್ಲೂ ಇದು ಯೂಸ್ಫುಲ್ಲಾಗಿರುತ್ತೆ, ಆರಾಮಾಗಿ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದನೇ ಈ ವಿಡಿಯೋ ಹಾಕಿರೋದು ಫ್ರೆಂಡ್ಸ್. ಮತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ತುಂಬ ಜನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಈ ರೀತಿಯ ಉಪಯುಕ್ತ ಮಾಹಿತಿ ಕೊಡ್ತಾ ವೀಡಿಯೋಸ್ ಬರುತ್ತೆ. ಬುಟ್ಟಾಸ್ ನೋಡಿ ತುಂಬ ಚಿಕ್ಕದಾಗಿ ಹಾಕಿದ್ದೀನಿ ಮೇಲ್ಗಡೆ ಖಾಲಿ ಇರೋ ಜಾಗಕ್ಕೆ. ಈ ರೀತಿ ಬಾರ್ಡರಿಂದ ಆರಾಮಾಗಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸ್ಟಿಚ್ ಆದಮೇಲಂತೂ ಬ್ಲೌಸ್ ಸೂಪರಾಗಿತ್ತು ಫ್ರೆಂಡ್ಸ್. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.